ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನಿಮ್ಮನ್ನ ಈ ಸಿಚುವೇಶನಲ್ಲಿ ನೋಡೋಕೆ ನನಗೆ ಯಾವತ್ತೂ ಇಷ್ಟ ಆಗಲ್ಲ. ನಿಮ್ಮ ಮನಸ್ಸಿಗೆ ಯಾರಿಂದಾನೇ ನೋವಾದರೂ ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಇವತ್ತು ನಿಮ್ಮ ವಿರುದ್ಧವಾಗಿ ಮಾತಾಡೋದಲ್ಲದೆ ಅವ್ರನ್ನ ಮನೆಯಿಂದ ಆಚೆಗೆ ಹಾಕೋ ನಿರ್ಧಾರ ತಗೊಂಡೆ. ಅದೆಷ್ಟು ಧೈರ್ಯ ಇದ್ರೆ ಅವರು ಯಾರ್ದೋ ಮಗುನ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ರೂಮಲ್ಲಿ ತಂದು ಮಲಗಿಸ್ತಾರೆ. ಅದಕ್ಕೆ ಅದು ಅಲ್ಲದೆ ನೀವು ಆ ಮಗುನ ಸಾಯಿಸಕ್ಕೆ ಹೋದ್ರಿ ಅಂತ ಸುಳ್ಳು ಹೇಳಿ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದ್ರಲ್ಲ, ನನಗದು ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಯಾವುದು ಇರ್ಬೇಕಂಡ್ರು ಪಾಪ ಅನ್ನೋರು ನೀವು. ಅದು ಹೇಗದಕ್ಕೆ ಪಾಪ ಯಾವುದೋ ಮಗುನ ಸಾಯಿಸಕ್ಕೆ ಹೋಗ್ತೀರಾ? ಅದವ್ರ ತಲೆಗೆ ಬರಲಿಲ್ವಾ? ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಅವರ ಮಾತಾಡಿದ ಕೂಡಲೇ ಅವ್ರನ್ನ ಮನೆಯಿಂದ ಆಚೆ ಹಾಕಿರ್ತಿದ್ರು. ನೀವಾಗಿದ್ದಕ್ಕೆ ಪಾಪ ಸುಮ್ಮನಿದ್ರಿ. ಅವ್ರನ್ನ ಊರಲ್ಲಿ ಸಹಿಸ್ಕೊಂಡಿದ್ದೆ ಸಾಕಾಗೋಗಿತ್ತು ನನಗೆ. ಇಲ್ಲಿಗೆ ಬಂದ್ಮೇಲಂತೂ ಅವ್ರ ನಡವಳಿಕೆ ಮಿತಿ ಮೀರ್ ಹೋಯ್ತು. ಅದಕ್ಕೆ ತಕ್ಕ ಶಾಸ್ತಿ ಮಾಡಿದೆ. ಇನ್ಮೇಲೆ ಅವ್ರ ಈ ಮನೆ ಒಳಗೆ ಕಾಲಿಡಬಾರ್ದು ಅಂತ ವಾರ್ನ್ ಮಾಡಿ ಬಂದಿದ್ದೀನಿ. ಅವ್ರ ಲಗೇಜ್ನು ಚಿಕ್ಕಮ್ಮ ಕೊಟ್ಟಾಗಿದೆ. ನೀವೇನು ಯೋಚನೆ ಮಾಡಬೇಡಿ. ಅದಕ್ಕೆ ಇನ್ನವ್ರ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನು ಯಾರಿಂದನೂ ತಪ್ಸಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಾತು ಕೇಳದೇ ಇರೋರು, ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರೋರು ಯಾರೇ ಆಗಿರಲಿ, ಅವ್ರಿಗೆ ಮನೇಲಿ ಜಾಗ ಇಲ್ಲ. ನೀನೊಬ್ಬನೇ ಚಿರು ಈ ಮನೇಲಿ ನನ್ನ ಪರ ನಿಂತು ಮಾತಾಡೋದು. ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಚಿರು. ಆದರೆ ತಪ್ಪು ನಂದೆ. ಯಾಕದಕ್ಕೆ ಈ ಥರ ಮಾತಾಡ್ತಾ ಇದ್ದೀರಾ? ಆ ದೀಪನ ನೀನು ಊರಿಗೆ ಕರ್ಕೊಂಡು ಹೋಗಿದ್ದಾಗಲೇ ಅಲ್ಲೇ ಬಿಟ್ಟು ಬಂದ್ಬಿಡು ಅಂತ ಸುಮ್ಮನೆ ಇರಬೇಕಿತ್ತು. ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸಿಗೆ ಸೈನ್ ಆಗಬೇಕು ಅಂತ ತಾನೇ ನೀವು ಹಾಗೆ ಮಾಡಿದ್ದಕ್ಕೆ. ಅದರಲ್ಲಿ ನಿಮ್ದು ಏನು ತಪ್ಪಿದೆ? ಯಾವುದೋ ಸಣ್ಣ ವಿಚಾರನ ದೊಡ್ಡದು ಮಾಡಿ ನಿಮ್ಮ ಜೊತೆ ಅಷ್ಟು ರೂಢಾಗಿ ಮಾತಾಡಿದ್ದಲ್ದೆ, ನೀವು ಯಾಕೆ ತಾಯಿ ಆಗಿಲ್ಲ ಅಂತ ಗೊತ್ತಿದ್ರೂ ನಿಮ್ಮ ತಾಯಿತನದ ಬಗ್ಗೆ ಆ ರೀತಿ ಮಾತಾಡಿದ್ರಲ್ಲ, ನಂಗೆ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸಹಿಸ್ಕೊಳಕ್ಕಾಗದೆ ಕೈ ಮಾಡಿಬಿಟ್ಟೆ. ನೀವೀ ಮನೆಗೆ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಏನು ಗೊತ್ತದಕ್ಕೆ? ಸಲಿಗೆ ಕೊಟ್ಟು ನಾನೇ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತದೆ. ಐ ಆಮ್ ಸಾರಿ. ಅದಕ್ಕೆ ಅಯ್ಯೋ ಚಿರು, ನೀನು ಮಾಡಿಲ್ದಿರೋ ತಪ್ಪಿಗೆ ನೀನು ಯಾಕೆ ಸಾರಿ ಕೇಳಬೇಕು? ನೀನು ಹೀಗೆಲ್ಲ ಅಪ್ಸೆಟ್ ಆದರೆ ನನಗೆ ತುಂಬ ಬೇಜಾರಾಗುತ್ತೆ ಚಿರು. ಆಗಿದ್ದಾಗೋಯ್ತು. ಇನ್ನವಳನ್ನ ಮನೆಯಿಂದ ಹೊರಗೆ ಕಳಿಸಿದ್ದು ಆಯ್ತಲ್ಲ. ಬೇಕು ಸರಿ. ಅದಕ್ಕೆ ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ. ಈಗೆಲ್ಲಿಗೆ ಚಿರು? ಇವತ್ತಾಗಿರೋ ಇನ್ಸಿಡೆಂಟಿಂದ ಮನ್ಸಿಗೆ ತುಂಬ ನೋವಾಗಿದೆ. ಎಲ್ಲಾದ್ರೂ ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಚಿರು ಮುಖಾಂತರನೇ ದೀಪನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು ಅನ್ನೋ ನನ್ನ ಅಜೆಂಡಾ ಇವತ್ತಿಗೆ ಈಡೇರ್ತು. ಅಂತೂ ಎಲ್ಲ ನಾನು ಅಂದ್ಕೊಂಡು ಹಾಗೆ ಮಾಡಿದೆ. ಗುಡ್ ಸೌಂದರ್ಯ. ಸೊ ನನ್ನ ಮುಂದಿನ ಅಜೆಂಡಾ ಚಿರುಗೆ ನಾನು ಅಂದ್ಕೊಂಡಿರೋ ಹಾಗೆ ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಆ್ಯಂಡ್ ತಾಯಿ ಆಗದೇ ಇರೋ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು. ಒಟ್ಟಿನಲ್ಲಿ ಈ ಮನೇಲಿ ಯಾವುದೇ ಕಾರಣಕ್ಕೂ ತೊಟ್ಲು ತೂಗಬಾರ್ದು. ಯಾಕೆಲ್ರು ಇನ್ನೂ ಇಲ್ಲೇ ನಿಂತಿದ್ದೀರಾ? ಒಳಗೋಗೋದಲ್ವಾ? ನಾನು ಆಗ್ಲಿಂದ ಇದೇ ಮಾತನ್ನ ಹೇಳ್ತಾ ಇದ್ದೀನಿ. ಯಾರು ನನ್ನ ಮಾತೇ ಕೇಳ್ತಾ ಇಲ್ಲಪ್ಪ. ಚಿಕ್ಕಪ್ಪ, ಯಾರು ಎಷ್ಟೇ ಟ್ರೈ ಮಾಡಿದ್ರು ಇವತ್ತು ನಾನು ಇವ್ರನ್ನ ಒಳಗೆ ಸೇರಿಸಲ್ಲ. ನನ್ನ ಮೇಲೆ ನಿಮ್ಮೆಲ್ರಿಗೂ ಪ್ರೀತಿ ಇದ್ರೆ ದಯವಿಟ್ಟು ಒಳಗೆ ನಡೀರಿ. ಅಚ್ಚುಯಲ್ಲಿ ಇವ್ಳ ಮುಖ ನೋಡಕ್ಕಾಗ್ದೆ ಒಳಗೋದ್ಲಪ್ಪ. ಸರಿ. ನೀನೆಲ್ಲಿ ಹೊರಟೆ?
ಸ್ವಲ್ಪ ಹೊತ್ತು ಬರ್ತೀನಿ. ಕವನ The number you are trying to call is currently not reachable. Please try again later. ಅಪ್ಪಂಗೆ ಈ ಮನೇಲಿ ನಡೀತಿರೋದೆಲ್ಲ ಹೇಳೋಣ ಅಂತ ಅಂದರೆ ಅಪ್ಪನ ಫೋನ್ ಕನೆಕ್ಟೇ ಆಗ್ತಿಲ್ಲ, ನಾಟ್ ರೀಚೇಬಲ್ ಅಂತ ಬರ್ತಿದೆ. ದೀಪನ್ ಹೇಗೆ ಮನೆಯಿಂದ ಹೋಗೋದನ್ನ ತಡೆಯೋದು? ಒಳ್ಳೆಯವ್ರಿಗೇನೆ ದೇವರು ತುಂಬ ಕಷ್ಟ ಕೊಡೋದು ಮೇಡಮ್. ನನ್ನಿಂದಾಗಿ ನಿಮಗೆ ಪರಿಸ್ಥಿತಿ ಬಂತು, ದಯವಿಟ್ಟು ಕ್ಷಮಿಸಿ ಮೇಡಮ್. ಪರವಾಗಿಲ್ಲ ಜಾಜಿ ಅಕ್ಕ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಾನು ತಪ್ಪು ಮಾಡಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನಂಗೆ ಶಿಕ್ಷೆ ಕೊಡ್ತಿದ್ದಾರೆ. ಈಗೇನು ಮಾಡ್ತೀರಾ ಮೇಡಮ್? ಗೊತ್ತಿಲ್ಲ, ಆ ದೇವರೇ ದಾರಿ ತೋರಿಸ್ಬೇಕು. ಮೇಡಮ್, ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ಚಿರು ಸರ್ ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿರೋದ್ರಿಂದ ಮತ್ತೆ ಮನೆ ಒಳಗೆ ಸೇರಿಸ್ಕೋತಾರೆ ಅನ್ನೋದು ಅನುಮಾನ ಅನಿಸುತ್ತೆ. ನೀವು ನಿಮ್ಮ ಮನೆಗೆ ಹೋಗೋದೇ ಸರಿ ಅನಿಸುತ್ತೆ. ಬೇಕಾದ್ರೆ ಬನ್ನಿ, ನಾನು ಬಸ್ ಹತ್ತಿಸ್ತೀನಿ. ಯಾವ ಮುಖ ಇಟ್ಕೊಂಡು ಮನೆಗೆ ಹೋಗ್ಲಿ ಜಾಜಿ ಅಕ್ಕ? ಯಾವ ಬಾಯಿಂದ ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ನಮ್ಮ ಮನೆಯವ್ರಿಗೆ ಹೇಳಲಿ? ಏನೇ ಆದರೂ ಇಲ್ಲೇ ಕೂತು ಕಲ್ಲಾಗ್ತೀನಿ ಅಥವಾ ಮಣ್ಣಾಗ್ತೀನಿ, ಆದರೆ ಮನೆಗೆ ಮಾತ್ರ ಹೋಗಲ್ಲ. ಮೊನ್ನೆ ತಾನೇ ತವ್ರಿಗೆ ಹೋದಾಗ ನಾನು ಚಿರು ಅವರು ಅನ್ಯೋನ್ವಾಗಿದ್ದೀವಿ ಅನ್ನೋದು ನೋಡಿ ನಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ಟಿದ್ರು. ಮನೆಗೆ ಬರ್ದೇ ಇರೋ ಊರ ಜನನ ಚಿರು ಅವರೇ ಕ್ಷಮೆ ಕೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದರು. ದುಡ್ಡಿಲ್ಲದೆ ಮಾರಿರೋ ಸುಂದ್ರಿನ ವಾಪಸ್ ತಗೊಂಡು ಬಂದರು. ಚೇಳು ಕಟ್ಸಿದಾಗ ನಾನು ಆರೈಕೆ ಮಾಡಿದ್ರು. ಇದೆಲ್ಲ ಒಳ್ಳೇದು ಮಾಡಿರೋ ಚಿರು ಅವ್ರ ಬಗ್ಗೆ ನಾನು ಹೆಂಗಕ್ಕ ಕೆಟ್ಟದಾಗ ಮಾತಾಡಲಿ? ಅಪ್ಪ ಅಮ್ಮನ ಪ್ರಕಾರ ಒಳ್ಳೆಯವರಾಗಿರೋ ಚಿರು ಅವರು ಅವ್ರ ದೃಷ್ಟಿಯಲ್ಲಿ ಕೆಟ್ಟವರಾಗೋದು ನಂಗೆ ಇಷ್ಟ ಇಲ್ಲ. ಯಾವುದಕ್ಕೂ ನಾನೇ ದೀಪ ಮೇಡಮ್ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕೆ ಹೇಳೋದು ಒಳ್ಳೇದು ಅನಿಸುತ್ತೆ. ಇಲ್ಲೇ ಹೋದರೆ ಇಲ್ಲೇ ಕೊರಗ್ತಾ ಕೂರ್ಬೇಕಾಗುತ್ತೆ. ಅವ್ರು ಬಂದರೆ ದೀಪ ಮೇಡಮ್ನ ಮನೆಯೊಳಗಾದರೂ ಕರ್ಕೊಬೋದು ಅನಿಸುತ್ತೆ. ಒಂದು ನಿಮಿಷ ಇರಿ ಮೇಡಮ್, ಬಂದೆ. ಹಲೋ, ಯಾರು? ಸರ್, ನಾನು ಜಾಜಿ, ದೀಪ ಮೇಡಮ್ ಮನೇಲಿ ಕೆಲಸ ಮಾಡೋಳು. ಓಹ್, ಹೇಳಮ್ಮ. ಸರ್, ನೀವು ಈಗಿಂದೀಗಲೇ ಇಲ್ಲಿಗೆ ಬನ್ನಿ ಸರ್. ಯಾಕಮ್ಮ, ಏನಾಯ್ತು? ನಮ್ಮ ದೀಪು ಆರಾಮಾಗಿದ್ದಾಳೆ ತಾನೇ? ಇಲ್ಲ ಸರ್, ನಿಮಗೆ ಅದಕ್ಕೆ ಫೋನ್ ಮಾಡಿದ್ದು. ದೀಪುಗೇನಾಯ್ತು? ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ ಸರ್. ನೇರವಾಗಿ ನೀವು ಇಲ್ಲಿಗೆ ಬಂದರೆ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ನೀನು ಹೇಳೋದು ಕೇಳ್ತಾ ಇದ್ರೆ ದೀಪುಗೇನೋ ಆಗಿದೆ ಅಂತ ಅನ್ನಿಸ್ತಾ ಇದೆಯಲ್ಲಮ್ಮ. ಅವರು ಆರೋಗ್ಯವಾಗೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಮನೆ ಮುಂದೆನೇ ಇದ್ದಾರೆ. ಮನೆ ಮುಂದೆನಾ? ಸರ್, ಎಲ್ಲದನ್ನು ಫೋನಲ್ಲಿ ಹೇಳೋಕ್ಕಾಗಲ್ಲ ಸರ್. ಇದು ಸೌಂದರ್ಯ ಮೇಡಮ್ ಮತ್ತು ದೀಪ ಮೇಡಮ್ ಮಧ್ಯೆ ಆಗಿರೋ ಸಮಸ್ಯೆ. ಆದಷ್ಟು ಬೇಗ ನೀವು ಇಲ್ಲಿಗೆ ಬನ್ನಿ ಸರ್. ನಾನು ಫೋನ್ ಮಾಡಿ ಹೇಳಿದೆ ಅಂತ ದೀಪ ಮೇಡಮ್ಗಾಗಲಿ ಬೇರೆ ಯಾರಿಗೂ ಹೇಳಬೇಡಿ ಸರ್. ಆಯ್ತಮ್ಮ, ಈಗಲೇ ಹೊಡ್ತೇನೆ. ಈ ಸೌಂದರ್ಯನ ವಿರುದ್ಧ ಯಾರೇ ವಾಯ್ಸ್ ರೇಸ್ ಮಾಡಿದ್ರು ಅವ್ರ ಕತೆ ಎಂಡ್ ಆಗುತ್ತೆ ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿದೆ. ನಾನು ಚಿರು ಒಂದು ಮಾತು ಹೇಳಿದೆ, ಅವನೇ ದೀಪನ ಮನೆಯಿಂದ ಹೊರಗೆ ಹಾಕಿದ್ದಾನೆ. ವೆರಿ ಗುಡ್ ಸೌಂದರ್ಯ, ಐ ಲೈಕ್ ಯುವರ್ ಸ್ಮಾರ್ಟ್ನೆಸ್. ಈ ದೀಪನ ಈ ಮನೆಯಿಂದ ಹೊರಗೆ ಹಾಕಿರೋದ್ರಿಂದ ನನ್ನ ಕೆಪಾಸಿಟಿ ಏನು ಅಂತ ಅವಳಿಗೆ ಮಾತ್ರ ಅಲ್ಲ, ಮನೆಯವ್ರು ಎಲ್ರಿಗೂ ಗೊತ್ತಾಗಿರುತ್ತೆ. ನನ್ನ ಮನೆಗೆ ಬಂದು ನನ್ನ ರೂಮಲ್ಲೇ ಯಾವುದೋ ಮಗುನ ಕರ್ಕೊಂಬಂದು ತೊಟ್ಲು ತುಕ್ತಾಳ.
ನೋ ಚಾನ್ಸ್. ಯಾವುದೇ ಕಾರಣಕ್ಕೂ ಈ ಮನೇಲಿ ತೊಟ್ಲು ತೂಗಬಾರ್ದು. ಈ ಮನೆ ಹಿರಿಯರು ಅಂತ ಅನ್ನಿಸ್ಕೊಂಡಿರೋ ಆ ಮಹಾನುಭಾವ ಆವತ್ತೇ ಮನೆ ಬಿಟ್ಟು ಹೋಗಿದ್ದ ದೀಪನ ಬಲವಂತವಾಗಿ ಮತ್ತೆ ಮನೆ ಕರ್ಕೊಂಬಂದ್ರು. ಅವಳು ಆವತ್ತೇ ತೊಲಗಿದ್ದಿದ್ರೆ ಅವಳ ಬಾಯಲ್ಲಿ ನಾನಿವತ್ತು ಇಷ್ಟೆಲ್ಲ ಮಾತು ಅನ್ನಿಸ್ಕೋಬೇಕಾಗಿರೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಏನಿವೆ ಆಗೋದೆಲ್ಲ ಒಳ್ಳೇದಕ್ಕೆ. ಇವತ್ತಿಗೆ ಆ ದೀಪಂಗ್ ಈ ಮನೆ ಋಣ ಮುಗೀತು. ಇನ್ಮೇಲೆ ನನ್ನ ತಂಟೆಗೆ ಯಾರೂ ಬರಲ್ಲ. ನಾನೊಬ್ಬಳೇ ಆರಾಮಾಗಿರ್ಬೋದು. ಗೊತ್ತಲ್ಲ, ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಅರ್ಜೆಂಟಾಗಿ ನಾವಿಬ್ಬರು ಬೆಂಗಳೂರಿಗೆ ಹೋಗ್ಬೇಕು ಕಡೆ. ಬೆಂಗಳೂರ್ಗ? ಯಾಕೆ? ಅದು ಬೀಗರ ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ. ಅವ್ರ ಮನೆ ಕೆಲಸದ ಹುಡುಗಿ ಫೋನ್ ಮಾಡಿದ್ಲು, ನಾವು ಅರ್ಜೆಂಟು ಬೆಂಗಳೂರಿಗೆ ಹೋಗ್ಬೇಕು. ಓಹೋ, ಹಾಗಾದ್ರೆ ದೀಪ ಏನೋ ಎಡವಟ್ ಮಾಡ್ಕೊಂಡಿದ್ದಾಳೆ. ನಡಿಯೋಣ, ನಾನು ಬರ್ತೀನಿ ನಿನ್ ಜೊತೆ. ನೀವು ಸುಮ್ಮನೆ ಇಲ್ಲೇ ಇದೆ, ನಾವಿಬ್ರು ಹೋಗಿದ್ ಬರ್ತೀವಿ. ನರಸಿಂಹಣ್ಣ ನಮ್ಮ ಜೊತೆಲಿ ಕರ್ಕೊಂಡು ಹೋಗೋಣ. ಯಾಕೆ ಯಾಕೆ ಅಲ್ಲಿ ಅವನು ಕುಡ್ದು ಮಚ್ಚಿಡ್ಕೊಂಡು ಅವೆಲ್ಲ ಏನು ಬೇಡ, ಅವನು ಇಲ್ಲೇ ಬಿದ್ದಿರ್ಲಿ. ಅವ್ನ ಮನೇಲೆ ಬಿದ್ದಿರಕ್ಕೆ ಇಲ್ಲಿದ್ರೆ ತಾನೆ. ಎಲ್ಲೋದಾ? ಈ ಮನೇಲಿ ಹೇಳೋರು ಕೇಳೋರು ಯಾರಿದ್ದಾರೆ? ಆನೆ ನಡೆದಿದ್ದೇ ದಾರಿ ಅಲ್ವಾ? ಇಷ್ಟೇ ನಿನ್ನ ಮಗನ ಹೋಗುತ್ತೆ. ಅಯ್ಯೋ, ಅವ್ನು ಸಂದೀಪನ್ ಮಾತಾಡ್ಸಕ್ ಹೋಗಿದ್ದಾನೆ ರೀ. ಇವಾಗ ಇದೆಲ್ಲ ಬೇಕಾ? ನಡೀರಿ ಹೊರಡೋಣ. ಆಯ್ತಾಯ್ತು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನರಸಿಂಹ, ನಿಮ್ಮ ಅಪ್ಪ ಅಮ್ಮ ಇಬ್ರು ಬೆಂಗಳೂರಿಗೆ ಹೋಗ್ತಾ ಇದ್ರು ಅಂತ ಕಣೋ. ಬೆಂಗಳೂರ್ಗ? ಹ್ಞೂ, ನಮ್ಮ ಶ್ಯಾಮ ಅವರಿಬ್ರು ಬಸ್ ಸ್ಟ್ಯಾಂಡ್ ಅಂತ ನೋಡಿ ಮಾತಾಡ್ಸೋದಂತೆ. ಏನೋ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕಂತ ಹೋಗ್ತಿದ್ರಂತೆ ಕಣೋ. ಏನೋ ತುಂಬ ಗಾಬರಿ ಆಗಿದ್ರಂತೆ. ಅಮ್ಮ ಫೋನ್ ತೆಗಿತಲ್ವ? ಸಾಹೇಬ್ರಿಗೆ ಮಾಡಿದವ್ರು ಫೋನ್ ತೆಗಿಯಲ್ಲ. ಯಾಕೋ ಟಿಪ್ಪು ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಏನು ಮಾಡಲಿ? ನಾನು ಬೆಂಗಳೂರಿಗೆ ಹೊರಟ್ಬಿಡ್ತೀನಿ. ಏಯ್ ಬೇಡ ಮಗ, ದುಡುಕ್ ಬೇಡ. ನೀನು ಅಲ್ಲಿ ಹೋದ್ರೆ ದೊಡ್ಡ ಜಗಳನೇ ಆಗ್ಬೋದು. ಯಾಕಂದರೆ ನಿನಗೆ ಪರಿಸ್ಥಿತಿನ ನಿಭಾಯಿಸೋ ಶಕ್ತಿನೇ ಇಲ್ಲ. ಅದಕ್ಕೆ ನಿಮ್ಮಮ್ಮ ನಿನಗೂ ಹೇಳ್ದೆ ಅವ್ರಿಬ್ಬರೇ ಹೋಗಿರೋದು. ಮೊದಲು ಅವ್ರು ಹೋಗಿ ಮಾತಾಡಲಿ, ಆಮೇಲೆ ಏನಂತ ತಿಳ್ಕೊಂಡು ಅದೇನು ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡುವೆ ನೀನು. ತಂಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಮಚ್ಚಿಡ್ದು ಮದುವೆ ಮಾಡಿಸೋದು ಗೊತ್ತು, ನನ್ನ ತಂಗಿ ಜೀವನ ಹಾಳಾದರೆ ಅದೇ ಮಚ್ಚಿಂದ ಜೀವ ತೆಗೆಯೋದು ಗೊತ್ತು. ಈಗ ನಿಮ್ಮ ಅಪ್ಪ ಅಮ್ಮ ಹೋಗಿದಿರ್ತಾನೆ, ಆದರೆ ಏನೂ ಆಗಲ್ಲ ಮಗ. ದೇವ್ರ ಮೇಲೆ ಭಾರ ಹಾಕೋ. ನನ್ನ ಪಾಲಿಗೆ ಆ ದೇವರೇ ಇಲ್ಲ, ಸತ್ತು ಹೋಗಿದ್ದಾನೆ. ಹಾಳಾದವಳು ಇನ್ನೂ ಹೋಗಿಲ್ಲ. ಯಾಕೆ ಹಾಗಂತೆ ಸುಕ್ಕು? ಅವ್ಳು ಕಂಡ್ರೆ ಯಾಕೆ ನಿಂಗೆ ಅಷ್ಟೊಂದು ಕೋಪ? ಕೋಪ ಮಾಡ್ಕೊಳ್ದೆ ಅವಳ ಹತ್ರ ಹೋಗಿ ಕಷ್ಟ ಸುಖ ಹಂಚ್ಕೊಳ್ಳ. ಇಷ್ಟೆಲ್ಲ ಅವಮಾನ ಮಾಡಿ ಹೊರಗೆ ಹಾಕಿದ್ರು ಮರ್ಯಾದೆ ಹೇಗೆ ನಿಂತಿಯಾಳು ನೋಡಿ. ಬೇರೆ ಯಾರಾದ್ರೂ ಇದ್ದಿದ್ರೆ ಊರು ಬಿಟ್ಟೆ ಹೋಗಿರೋರು. ಬಾಯಿಗೆ ಬಂದಂಗೆ ಮಾತಾಡಬೇಡಿ ಚಿಕ್ಕಮ್ಮ. ದೀಪ ಯಾವ ತಪ್ಪು ಮಾಡಿಲ್ಲ. ತಪ್ಪು ಯಾರು ಮಾಡಿರೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಪಾಪ ಆದರೂ ದೀಪ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಆಯ್ತು ಬಿಡಮ್ಮ, ನೀನು ಯಾವತ್ತಿದ್ರು ಅವಳಿಗೆ ಸಪೋರ್ಟ್ ಮಾಡೋದಂತ ಗೊತ್ತು. ಸುಮ್ಮನೆ ಸುಕ್ಕು, ಈ ಟೈಮಲ್ಲಿ ಜಗಳ ಆಡ್ಬೇಕಾ? ನಾನೆಲ್ರೂ ಜಗಳ ಆಡದೆ, ಇರೋದನ್ನ ಹೇಳ್ದೆ. ಅರ್ಚನಾ, ನೀನು ಬೇಜಾರು ಮಾಡ್ಕೊಳ್ಬಿಡಮ್ಮ. ಇವಳು ಬುದ್ಧಿ ಗೊತ್ತಲ್ಲ ನಿಂಗೆ. ನಿಮ್ಮನ್ನ ಯಾರು ಫೋನ್ ಮಾಡಿದ್ದು? ಯಾರಾದರೂ ಮಾಡಿರ್ಲಿ. ಇದೇನೇ ಇದು? ಬ್ಯಾಗ್ ಸಮೇತ ಹೊರಗಡೆ ನಿಂತಿದ್ಯಾ? ನಿನ್ನನ್ನು ಹೊರಗಡೆ ಹಾಕಿದಾರ ಅವರು? ಅಮ್ಮ ಅಮ್ಮ ನೋಡು, ಹೆದರ್ಬೇಡ. ಗಂಡನ ಮನೆ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ. ನಾನು ಅದನ್ನ ಬಗೆಹರಿಸ್ಕೋತೀನಿ. ನೀವು ಊರಿಗೆ ಹೊರಡಿ. ದೀಪ,
ಸಮಸ್ಯೆ ಏನು ಅಂತ ತಿಳ್ಕೊಂಡು ಬಗೆಹರಿಸೋಕೆ ಅಂತಾನೆ ನಾವು ಊರಿಂದ ಬಂದಿರೋದು. ನಮ್ಗೆ ವಾಪಸ್ ಊರಿಗೆ ಹೋಗು ಅಂತ ಹೇಳ್ತಿದ್ಯಲ್ಲ, ವಿಷಯ ಏನು ಅಂತ ತಿಳ್ಕೊಂಡೆ ಅಮ್ಮ ನಾವು ಹೋಗೋದು. ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಮ್ಮ 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 ಬೇಡಮ್ಮ, ನನ್ನ ಮಾತು ಕೇಳಿ. ಪೊಲೀಸ್ ಅಮ್ಮ ಅಮ್ಮ ದಯವಿಟ್ಟು ಅಮ್ಮ ನಿಂತ್ಕೊಳ್ಳಿ. ಏನ್ ಬಂದಿದ್ದು? ಬೀಗ್ರೆ, ಅದು ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ದೀಪು ಯಾತಕ್ಕೆ ಹೊರಗಡೆ ನಿಂತಿದ್ದಾಳೆ? ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಅದೇನು ಅಂತ ಹೇಳಿದ್ರೆ ನಮಗೆ ಗೊತ್ತಾಗೋದು. ಅವಳು ಏನಾದ್ರು ತಪ್ಪು ಮಾಡಿದರೆ ನಾವಿಬ್ಬರು ತಿದ್ದು ಬುದ್ಧಿ ಹೇಳ್ತೀವಿ. ನಿಮ್ಮ ಮಗಳು ಏನು ಮಾಡಿದ್ಲು? ನಾವೇನಕ್ಕೆ ಹೊರಗಡೆ ನಿಲ್ಸಿದೀವಿ ಅಂತ ನಾನು ಹೇಳಲ್ಲ, ಸೌಂದರ್ಯ ಬಂದೇ ಹೇಳ್ತಾಳೆ. ಹೋಗಿ ಕರಿತೀನಿ. ಇಲ್ಲೇ ನಿಂತಿರಿ. ಮಗಳೇ, ಏನೂ ಆಗಲ್ಲ ಮಗಳೇ. ಅವರು ಸೌಂದರ್ಯನ ಕರೆಯಕ್ಕೆ ಹೋಗಿದ್ದಾರೆ. ಪೊಲೀಸಪ್ಪ, ಅಮ್ಮನ ಕರ್ಕೊಂಡು ನೀನು ಊರಿಗೆ ಹೊರಡು. ಆಗಲ್ಲಮ್ಮ. ವಿಷಯ ಏನು ಅಂತ ತಿಳ್ಕೊಂಡು ಅದನ್ನ ಬಗೆಹರಿಸೋ ತನಕ ನಾವು ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಯಾರೇ ಬರಲಿ, ನಾನು ಬೇಕಾದ್ರೆ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ. ಸೌಂದರ್ಯ, ದೀಪ ಅಪ್ಪ ಅಮ್ಮ ಬಂದಿದ್ದಾರೆ. ಅವ್ರು ಯಾಕೆ ಇಲ್ಲಿಗೆ ಬಂದರು? ಗೊತ್ತಿಲ್ಲ, ಯಾರೋ ಫೋನ್ ಮಾಡಿ ಇಲ್ಲಿಗೆ ಕರೆಸಿರ್ಬೋದು. ಇನ್ಯಾರು? ನಮ್ಮ ಅರ್ಚನೆ ಆಗಿರ್ತಾಳೆ. ಸರಿಯಾಗಿ ಹೇಳಿದೆ. ಅರ್ಚನೆಗೆ ದೀಪ ಅಂದರೆ ಫೇವ್ರೇಟ್ ಅಲ್ವಾ? ಸೌಂದರ್ಯ ಅವರು ಹೊರಗೆ ನಿಂತಿದ್ದಾರೆ. ನಿಂತಿರ್ಲಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಹಾಂ, ನಿಂತಿರ್ಲಿ. ನೀನು ಚೆನ್ನಾಗಿ ಟೈಮ್ ತಗೊಂಡು ನೀಟಾಗಿ ರೆಡಿ ಆಗ್ಬಿಟ್ಟು ಬಾ. ಫೋನ್ ರಿಸೀವ್ ಮಾಡ್ತಿಲ್ಲ. ಇಂಥ ಟೈಮಲ್ಲೇ ಹೊರಗಡೆ ಹೋಗ್ಬೇಕಾ? ಹಲೋ ಚಿರು, ಎಲ್ಲೋ ಇದೆಯಾ? ಗೊತ್ತಿಲ್ಲ. ಏನು ಹೇಳ್ತಿದ್ಯಾ? ನಾನೆಲ್ಲೋ ನನ್ನ ಪಾಡಿಗೆ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಅಚ್ಚು, ನೀನು ಯಾಕೆ ಕಾಲ್ ಮಾಡಿದೆ ಹೇಳು. ದೀಪ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ಚಿರು, ನೀನು ಈ ಟೈಮಲ್ಲಿ ಮನೇಲಿಲ್ಲ ಅಂತಂದರೆ ಸರಿ ಹೋಗಲ್ಲ. ಪ್ಲೀಸ್, ಎಲ್ಲೇ ಇದ್ರು ಬೇಗ ಬಾ. ನಿಮ್ಮ ಅಕ್ಕೆಗೋಸ್ಕರ ಹೊರಗಡೆನೆ ಕಾಯ್ತಾ ಇದ್ದಾರೆ ನೋಡು. ಈ ಟೈಮಲ್ಲಿ ನೀನು ಮನೇಲಿರಬೇಕು. ನಿಮ್ಮ ಅಕ್ಕೆ ಬಂದಮೇಲೆ ಏನಾಗುತ್ತೋ ಏನೋ ಯಾರಿಗೆ ಗೊತ್ತು. ಪ್ಲೀಸ್ ಬೇಗ ಮನೆಗೆ ಬಾ. ಸರಿ, ಬರ್ತೀನಿ. ದೀಪು, ನೀನು ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಆದರೆ ಈಗ ಹೊರಗಡೆ ನಿಲ್ಲಿಸೋಂಥದ್ದು ಏನಾಯ್ತಮ್ಮ? ಏನೂ ಇಲ್ಲಮ್ಮ. ಏಪೋ, ಅಷ್ಟೊತ್ತಿನ ಬಿಸಿಲಲ್ಲಿ ಒಬ್ಬಳೇ ನಿಂತಿದ್ಯಾ? ಈ ಮನೇಲಿ ಅಷ್ಟು ಜನ ಇದ್ದಾರೆ, ಯಾರೊಬ್ರು ನಿನ್ನ ಹತ್ರ ಬಂದು ಏನಾಯ್ತು ಇತ್ತು ಅಂತ ಯಾರು ಕೇಳ್ತಾನೆ ಇಲ್ವಲ್ಲ? ಏನು ಮಾಡೋದು ಪೊಲೀಸಪ್ಪ, ಎಲ್ಲರೂ ಇಲ್ಲಿ ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟಿದ್ದಾರೆ. ಯಾರು ತಾನೇ ನನ್ನ ಪರವಾಗಿ ಮಾತಾಡೋಕೆ ಬರ್ತಾರೆ? ಯೋಚನೆ ಮಾಡಬೇಡ ಮಗಳೇ. ತಪ್ಪು ಯಾರದೇ ಆಗಲಿ ಕೂತು ಬಗೆಹರಿಸ್ಕೊಳ್ಳೋಣ. ನಿನ್ನ ಜೊತೆ ನಾವಿಬ್ಬರು ಇದ್ದೀವಿ.